ಬಸ್ ದುರಂತದಲ್ಲಿ ಬೆಂಗಳೂರಿನ ಸ್ನೇಹಿತರ ತಂಡ ಬಚಾವಾಗಿದೆ. ರಾಜಾಜಿನಗರದಿಂದ ಗೋಕರ್ಣಕ್ಕೆ ಸ್ನೇಹಿತರ ತಂಡ ಹೊರಟಿತ್ತು. ನಂದಿತಾ, ಕೀರ್ತನಾ, ದೇವಿಕಾ, ಕಿರಣ್ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಬಸ್ನ ಕಿಟಕಿಯನ್ನ ಒಡೆದು ಜೀವವನ್ನ ಸ್ನೇಹಿತರು ಉಳಿಸ್ಕೊಂಡಿದ್ದಾರೆ. ಒಬ್ಬೊಬ್ಬರದು ಒಂದೊಂದು ಕತೆ. ಬಸ್ ಹಿಂಬದಿ ಸೀಟ್ನಲ್ಲಿ ಇವರು ಇಷ್ಟು ಜನ ಇದ್ರು. ಹಿಂದೆ ಸೀಟ್ನಲ್ಲಿ ಕೂತಿರೋದು ಇವರಿಗೆ ಸ್ವಲ್ಪ ಸಹಾಯವನ್ನು ಮಾಡಿದೆ. ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದೆ. ಕಿಟಕಿ ಗಾಜನ್ನು ಹೊಡೆದಿದ್ದಾರೆ. ಕೂಡಲೇ ಆ್ಯಕ್ಟ್ ಮಾಡಿದ್ದಾರೆ. ಸಮಯ ಅಂದರೆ ಏನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸಿಕ್ಕಿರೋದಲ್ಲ. ಸಿಕ್ಕ ಸಮಯದಲ್ಲೇ ನಿದ್ರಾ ಮಂಪರ್ನಲ್ಲಿದ್ದರೂ ಕೂಡ ಜೀವ ಉಳಿಸ್ಕೊಳ್ಳೋದಕ್ಕೆ ನಡೆಸಿರುವಂತಹ ಹೋರಾಟ ಇವ್ರಿಗೆ ಫಲ ಕೊಟ್ಟಿದೆ. ಅವಶೇಷಗಳನ್ನು ನೋಡ್ತಾ ಇದ್ರೆ ಈ ಸಾವು ಅನ್ನೋದು ಎಷ್ಟೊಂದು ಘನಘೋರ ಅಂತ ಅನ್ನಿಸ್ಬಿಡುತ್ತೆ. ವಿಷುವಲ್ಸ್ ನೋಡ್ತಾ ಇದ್ದೀರಾ ನೀವು. ಸುಟ್ಟು ಕರಕಲಾಗಿದೆ ವಸ್ತುಗಳು. ಒಂದೊಂದು ವಸ್ತುಗಳನ್ನು ತೆಗೆದು ಐಡೆಂಟಿಫೈ ಮಾಡೋದೇ ದೊಡ್ಡ ಸವಾಲಾಗಿದೆ. ಅನೇಕರು ಇನ್ನೂ ಕೂಡ ನಾಪತ್ತೆ ಆಗಿದ್ದಾರೆ. ಹಲವರು ಹೇಳೋ ಪ್ರಕಾರ ಅವರ ದೇಹಗಳು ಕೂಡ ಈಗಾಗಲೇ ಸುಟ್ಟು ಹೋಗಿದೆ ಅಂತ. ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ದುರಂತಕ್ಕೆ ಈಡಾದಂತಹ ಬಸ್ನಲ್ಲಿ 29 ಜನ ಪ್ರಯಾಣಿಕರಿದ್ರು. 9 ಮಂದಿ ಸಜೀವವಾಗಿ ದಹನಗೊಂಡಿದ್ದಾರೆ.